ನಮಸ್ತೆ. ಇದು ಮಂಗಳಬಳ್ಳಿ ಆಮೇಲೆ ಶಾಮಗೆಡ್ಡೆ ಎರಡೂ ನಾನು ಖಾಲಿ ಮಾಡ್ಕೊಂಡೆ. ಯಾಕೆಂದರೆ ಶಾಮಗೆಡ್ಡೆದು ಇದು ಮಂಗಳಬಳ್ಳಿದು ಕವರ್ ಹರಿದೋಗಿತ್ತು. ಶಾಮಗೆಡ್ಡೆದು ಯಾಕೋ ಬಲಿತಾ ಇದ್ದವು ಎಲೆಗಳೆಲ್ಲ. ಅದಕ್ಕೆ ತೆಗೆದ್ರೆ ಅದರಲ್ಲಿ ಚಿಕ್ಕ ಚಿಕ್ಕ 2 ಸಸಿ ಮಾತ್ರ ತೆಗೆದಿಟ್ಟು ಗೆಡ್ಡೆಗಳೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಅದರಿಂದ ಏನು ಮಾಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಸ್ವಲ್ಪ ಬಲ್ತಿದ್ದಾವೆ, ನಾನು ಮೊದಲೇ ತೆಗಿಬೇಕಾಗಿತ್ತು, ಸ್ವಲ್ಪ ಲೇಟ್ ಆಯಿತು. ಆದರೆ ಚಿಕ್ಕ ಪಾಟಲ್ಲಿಟ್ಟಾಗ ಹೋದ ವರ್ಷ ತುಂಬ ಚೆನ್ನಾಗಿ ಬಂದಿದ್ವು ಗಡ್ಡೆಗಳು. ಈ ಸರಿ ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕಿದ್ರೂ ಅಷ್ಟಾಗಿ ಗಡ್ಡೆ ಬಂದಿಲ್ಲ. ನಾನು ಅದಕ್ಕೆ ಮತ್ತೆ ಚಿಕ್ಕ ಪಾಟಲ್ಲೇ ಹಾಕಬೇಕು ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ 2ರಲ್ಲಿ ಇಟ್ಟಿದ್ದೆ, ಈ ಸರಿ 1ರಲ್ಲೇ ಇಡ್ತೀನಿ ನಾನು. ನೋಡಿ, ಆ ಸಿಪ್ಪೆ ಎಲ್ಲ ತೆಗೆದ್ರೆ ಇಷ್ಟು ಆಯಿತು. ಚಿಪ್ಸ್ ಥರ ನಾನು ತೆಳ್ಳಗೆ ಅದರ ಪೀಸ್ ಮಾಡ್ಕೊಂಡು ಸುಮಾರು ಅದು ಆಲೂಗೆಡ್ಡೆಯಲ್ಲಿ ಬಂದಂಗೆ ಬರುತ್ತೆ. 4-5 ಸರಿ ತೊಳೆದಿದ್ದೀನಿ ಉಪ್ಪಾಕಿ. ತೊಳೆದಾಗಿ ಸ್ವಲ್ಪ ಹೊತ್ತು ಆದಮೇಲೆ ಈ ಥರ ಚಿಪ್ಸ್ ಕರ್ದಂಗೆ ಕರಿತಾಯಿದ್ದೀನಿ. ತುಂಬ ಲೇಟ್ ಆಯಿತು, ಅಂದರೆ ಕೆಂಪಗಾಗಕ್ಕಿದು. ಈ ಥರ ಮಾಡಿರೋದು ನಾನು ನೋಡಿದ್ದೆ, ಇದ್ರ ಬಗ್ಗೆ ಮಾಡಿರಲಿಲ್ಲ ನಾನು, ಇದೇ ಫಸ್ಟ್ ಮಾಡಿರೋದು. ನೋಡಿ, ಈ ಥರ ಎಷ್ಟು ಕೆಂಪಗಾದ್ರೂ ಅದು ಗರಿ ಗರಿ ಅನ್ನಿಸ್ತಾ ಇರಲಿಲ್ಲ. ಆದರೆ ತಿನ್ನೋಕೆ ತುಂಬ ಟೇಸ್ಟ್ ಇದೆ ಅಂದು ಮಕ್ಕಳು. ತಿನ್ನೋವಾಗ ಒಂಥರ ಕಟುಮ್ ಅಂತ ಇತ್ತು, ಚೆನ್ನಾಗೇ ಇತ್ತಂತೆ. ಹುಡುಗರಿಗೆ ತುಂಬ ಇಷ್ಟ ಆಯ್ತು ಅದು. ನಾನು ಮಾಡ್ತಿದ್ದಂಗೆ 1-2 ತೊಗೊಂಡು ತಿಂತಾನೇ ಇದ್ದರು. ಇದಾದಮೇಲೆ ಇನ್ನೊಂಚೂರು ಸ್ವಲ್ಪ ಆಯ್ತಲ್ಲ ಅಂಥೇಳಿ ಸ್ವಲ್ಪ ಆಲೂಗೆಡ್ಡೆ ಚಿಪ್ಸ್ ಕೂಡ ಹಾಕ್ಕೊಂಡೆ ನಾನು. ಆಲೂಗಡ್ಡೆ ಆಗಿಂದಾಗಲೇ ಸಿಪ್ಪೆ ಎರೆದ್ಬಿಟ್ಟು ತುರಿದ್ಬಿಟ್ಟು ಸಣ್ಣಗೆ ಇದೇ ಥರ ಚಿಪ್ಸ್ ಥರ ಮಾಡ್ಕೊಂಡೆ. ಅವತ್ತು ಊಟಕ್ಕೆ ಅನ್ನ ಸಾರು, ಅದು ಚಟ್ನಿ, ಅನ್ನ, ಇದು ಚಿಪ್ಸು ಅಂತ ನೋಡಿ. ಅದಕ್ಕೊಂಚೂರು ಖಾರ ಉಪ್ಪು ಹಾಕಿ ಕಲಿಸ್ತಾಯಿದ್ದೀನಿ ನಾನು. ಕಲಿಸ್ಬಿಟ್ಟು ಕೈಯಲ್ಲಿ ಎತ್ತಾಕಿದ್ರೆ ಗರಿ ಗರಿ ಅನ್ನಿಸ್ತೈತೆ. ತಿನ್ನೋವಾಗ ನಾನು ಆಲೂಗೆಡ್ಡೆ ಚಿಪ್ಸ್ ಥರ ಇರೋಲ್ಲ, ಸ್ವಲ್ಪ ಗಟ್ಟಿ ಅನಿಸುತ್ತೆ. ಇವಾಗ ನಾನು ಆಲೂಗೆಡ್ಡೆನೂ ಈ ಥರ ಮಾಡ್ಕೊಂಡಿದ್ದೀನಿ, ಇಷ್ಟಿಟ್ಟು ದಪ್ಪ ಮಾಡ್ಕೊಂಡು ಸಿಪ್ಪೆ ಎರೆದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಅವನ್ನು ಒಂದು ಸ್ವಲ್ಪ ಹೊತ್ತು ನೀರಿಂದ ತೆಗೆದು ಇಟ್ಟಾದಮೇಲೆ ನಾನು ಎಣ್ಣೆಗೆ ಹಾಕಿದ್ದು. ತುಂಬ ನೀರಿದ್ರೂ ಎಣ್ಣೆಗೆ ಹಾಕಿದ್ರೆ ಕೈ ಮೇಲೆಲ್ಲ ಎಣ್ಣೆ ಸಿಡಿಯುತ್ತೆ. ಅದರಿಂದ ಸ್ವಲ್ಪ ಹೊತ್ತು ಆದರೆ ಬಟ್ಟೆ ಮೇಲೆ ಒಣಗಾಕಿದ್ರೆ ಇನ್ನೂ ಒಳ್ಳೆಯದು. ನೀರೆಲ್ಲ ಚೆನ್ನಾಗಿ ಇದಾಗುತ್ತೆ, ಆದರೆ ಕಪ್ಪಾಗ್ಬಿಡುತ್ತೆ ಬೇಗ. ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು. ನಾನು ಸ್ವಲ್ಪ ಹೊತ್ತು ಬಿಟ್ಟು ಹಾಕ್ಬಿಟ್ಟೆ, ಟೈಮ್ ಬೇರೆ ಇರಲಿಲ್ಲ. ಅದಕ್ಕೆ ಹಾಕ್ಬಿಟ್ಟು ಈ ಥರ ಕರಿತಾಯಿದ್ದೀನಿ. ಚಿಕ್ಕ ಬಾಣಲೆಲೇ ಎಣ್ಣೆ ಹಾಕಿದ್ದೀನಿ, ಜಾಸ್ತಿ ಎಣ್ಣೆ ಹಾಕಿದ್ರೆ ಸ್ವಲ್ಪ ವೇಸ್ಟ್ ಆಗುತ್ತೆ ಅಂತ. ನಾವು ಅವಾಗ ಕರಿತಾ ಇರ್ತೀವಲ್ವ, ಆ ಎಣ್ಣೆ ಕರೆದಿರೋದೇ ಕರಿಯೋಕ್ಕೆ, ಬಳಸಿರೋ ಎಣ್ಣೆ ಒಳ್ಳೆಯದಲ್ಲ ಅಂತಾರೆ. ಅದಕ್ಕೆ ಯಾವಾಗ ಎಷ್ಟು ಬೇಕೋ ಅಷ್ಟು ಚಿಕ್ಕ ಬಾಣಲೆಲೇ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಾಗಿತ್ತು. ಆಲೂಗೆಡ್ಡೆ ಮಾತ್ರ ತುಂಬ ಚೆನ್ನಾಗಾಗಿದ್ವು ಚಿಪ್ಸು, ಅಂಗಡೀಲಿ ತಂದಂಗೆ ಇದ್ವು. ಇದನ್ನು ಅಷ್ಟೇ ನಾನು ಜಾಸ್ತಿ ಮಾಡಿರಲಿಲ್ಲ, ಇದೇ ಸರಿ ಫಸ್ಟ್ ಮಾಡಿದ್ದು. ಮಕ್ಕಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಮಾಡಿದೆ. ಹಂಗೆ ಅವ್ರು ಹೇಳಿದ್ದಕ್ಕೂ ನಾನು ಕಲ್ತಿದ್ದಕ್ಕೂ ಎರಡಕ್ಕೂ ಸರಿ ಹೋಯ್ತು ಅಂತ. ಅದಕ್ಕೂ ಒಂಚೂರು ಖಾರ ಉಪ್ಪು ಹಾಕಿ ನೋಡಿ, ಚಿಪ್ಸ್ ಇಷ್ಟೊಂದು ಆಗಿದ್ದಾವೆ. ಅವು ಇವು ಎಲ್ಲ ಕಲಿಸ್ಬಿಟ್ಟು ನಾನು ಊಟಕ್ಕೆ ಸರಿ ಮಾಡಿದೆ. ನಮಸ್ತೆ. ಇನ್ನೊಂದು ವಿಡಿಯೋದ ಸಿಗ್ತೀನಿ. ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನೋಡಿದವ್ರು ಲೈಕ್ ಕೊಟ್ಟೋಗಿ.